ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಇವತ್ತು ಎಲ್ಲಿಗಪ್ಪ ಬಂದಿದ್ದೀವಿ ಅಂದರೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಸೊ ಇದೇ ಫಸ್ಟ್ ಟೈಮ್ ನಾನು ಬಂದಿರೋದು ಮಾದಪ್ಪನ ದರ್ಶನ ಪಡೆಯೋದಕ್ಕೆ. ಸೊ ನಾನು ಬಸ್ಸಲ್ಲಿ ಬಂದಿದ್ದೀನಿ, ನಾನು ಅಣ್ಣ ಬಂದಿದ್ದು. ಬಸ್ಸು ರಶ್ ಇರೋದ್ರಿಂದ ನಮಗೆ ಸೀಟ್ ಎಲ್ಲೂ ಸಿಗಲೇ ಇಲ್ಲ. ಕೊಳ್ಳೇಗಾಲ ತನಕ ನಿಂತ್ಕೊಂಡೇ ಬಂದಿದ್ದು. ಆಮೇಲೆ ಸೀಟ್ ಸಿಕ್ತು. ಸೊ ಅದರಿಂದ ನಮಗೆ ಸ್ವಲ್ಪ ಸುಸ್ತಾದಂಗೆ ಆಗ್ತಾ ಇತ್ತು. ಆಮೇಲೆ ದೇವಸ್ಥಾನ ಹತ್ರ ಬರ್ತಿದ್ದಂಕನೆ ನಮಗೆ ಅಷ್ಟೊಂದು ಆಯಾಸ ಅಂತ ಅನ್ನಿಸ್ತಿಲ್ಲ. ಎಲ್ಲರೂ ಉಗೆ ಮಾದಪ್ಪ ಉಗೆ ಅಂತ ಹೇಳ್ಕೊಂಡು ಬರ್ತಾ ಇದ್ರು. ಸೊ ಹಂಗಾಗಿ ನಮಗೆ ಏನು ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ. ಸೊ ಈ ಕಡೆ ಡ್ರೈವ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಇದೆ, ಯಾಕೆಂದರೆ ಘಾಟ್ ಸೆಕ್ಷನ್ ಥರ ಇದೆಯಲ್ಲ, ಸ್ವಲ್ಪ ನಿಧಾನವಾಗಿ ಹೋದರೆ ಒಳ್ಳೆಯದು ಅಂತ ಅನಿಸುತ್ತೆ. ಸೊ ಆಲ್ಮೋಸ್ಟ್ ನಾವು ದೇವಸ್ಥಾನಕ್ಕೆ ರೀಚ್ ಆಗಿದ್ದೀವಿ. ದೇವಸ್ಥಾನಕ್ಕೆ ರೀಚ್ ಆದಮೇಲೆ ಹಣ್ಣುಕಾಯಿ ತಗೊಂಡ್ಲೇ ಹೋಗಬೇಕು. ಸೊ ಅಕ್ಕಪಕ್ಕ ಎಲ್ಲ ಅಂಗಡಿಗಳಲ್ಲೆಲ್ಲ ಹಣ್ಣುಕಾಯಿಗಳೆಲ್ಲ ಇಟ್ಟಿದ್ರು. ಸೊ ನಾವು ತಗೊಳ್ಳೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಏನೇನು ಬೇಕೋ ಎಲ್ಲನೂ ಇಲ್ಲೇ ಸಿಗುತ್ತೆ. ಎಷ್ಟು ಪೂಜಿಸ್ತಪ್ಪನ? ಅಲ್ಲಿ ಅಣ್ಣ ದರ್ಶನ ಅಲ್ಲ, ಆ ಕಡೆ ಅನಿಸುತ್ತೆ. ಸೊ ಹಣ್ಣುಕಾಯಿ ಎಲ್ಲ ತೊಗೊಂಡಿವಿ. ಇನ್ನೇನು ದರ್ಶನ ಮಾಡೋಣ ಅಂತಂದ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡ್ರೆ ಫುಲ್ಲು ರಶ್ ಇತ್ತು, ನಿಂತ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ಅಣ್ಣ ನಾನು ಹೋಗಿ ನಿಂತ್ಕೊಂಡಿದ್ದೀವಿ. ಅಣ್ಣಂಗೆ ಫುಲ್ಲು ಸುಸ್ತಾಯಿತು. ಅವ್ರು ಅರ್ಧ ಗಂಟೆ ಮಾತ್ರ ನಿಂತ್ಕೊಂಡು, ಇಲ್ಲ ನನ್ನ ಕೈಲಿ ಆಗಲ್ಲ, ನೀನೇ ಹೋಗು, ನಾನು ಬರಲ್ಲ ಅಂತಂದರು. ಸೊ ಹೊರ್ಗಡೆನೇ ಅವರು ವೆಯ್ಟ್ ಮಾಡ್ತಾಯಿದ್ರು. ಸೊ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಸೊ ನಾನು ಬೆಳಿಗ್ಗೆ 10:45ಗೆ ಲೈನಲ್ಲಿ ನಿಂತ್ಕೊಂಡಿರೋದು. 3:15ಗೆ ದರ್ಶನ ಆಗಿರೋದು. ನನಗೆ 4:15 ಗಂಟೆ ನಿಂತ್ಕೊಂಡಿರೋದು. ಸೊ ನಿಂತ್ಕೊಂಡಿದ್ದಕ್ಕೆ ನನಗೇನಾಗಿಲ್ಲ, ನಾನು ಟಿಫನ್ ಬೇರೆ ಮಾಡಿರಲಿಲ್ಲ. ಸೊ ಅದರಿಂದ ತುಂಬ ಸುಸ್ತಾಗ್ತಾಯಿತ್ತು. ಸೊ ಎಲ್ಲರೂ ತಿಂಡಿ ತಿನ್ಕೊಂಡು ಹೋಗಿದ್ರು. ಸ್ವಲ್ಪ ಸುಸ್ತು ಅಷ್ಟೇ ಆಗಿದ್ದು. ಆಮೇಲೆ ನಾನು ಹತ್ತತ್ರ ಬಂದಾಗ ನನಗೆ ದೇವ್ರ ದರ್ಶನ ಮಾಡಬೇಕು, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ನೋಡಲೇಬೇಕು, ಇಷ್ಟು ದೂರ ಬಂದಿದ್ದೀವಿ, ದರ್ಶನ ಮಾಡದೇ ಇದ್ದರೆ ಏನು ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಸೊ ದರ್ಶನ ಮಾಡಿದೆ. ತುಂಬ ಖುಷಿ ಆಯಿತು. ದೇವ್ರು ನೋಡಿದ ಮೇಲೆ ನನಗೆ ಕಣ್ಣಲ್ಲಿ ತುಂಬ ನೀರು ತುಂಬ್ಕೊಂಡು ಬಂತು. ಅಷ್ಟು ಚೆನ್ನಾಗಿತ್ತು ದೇವರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಮನಸ್ಸಲ್ಲಿ ಏನೋ ಒಂದು ನಾನು ಬೇಡ್ಕೊಂಡಿದ್ದೀನಿ. ಸೊ ಅದು ಆಗಬೇಕು ಅಂತ ನಾನು ತುಂಬ ಆಸೆ ಇಟ್ಕೊಂಡಿದ್ದೀನಿ. ದೇವರು ನನ್ನ ಪ್ರಾರ್ಥನೆ ಕೇಳಿಸ್ಕೊಂಡು ನನ್ನ ಆಸೆ ನೆರವೇರಿಸಿದ್ರೆ ಅಷ್ಟೇ ಸಾಕಪ್ಪ, ಸಾಯೋ ತನಕ ನಾನು ಬರ್ತೀನಿ ಅಂತ ಕೇಳ್ಕೊಂಡಿದ್ದೀನಿ. ಸೊ ಅದು ಸೀಕ್ರೆಟು. ಅದಾದರೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಡ್ತೀನಿ. ಸೊ ಇನ್ನೊಂದು ಏನಪ್ಪ ಅಂದರೆ, ಇಂಪಾರ್ಟೆಂಟ್ ಅಂದರೆ, ನಾವು ಬರಬೇಕು ಅಂದರೆ ಓನ್ ವೆಹಿಕಲ್ ಇದ್ದರೆ ಬೆಸ್ಟು ಅನಿಸುತ್ತೆ. ಏಕೆಂದರೆ ಈ ಬಸ್ ಹಿಡ್ಕೊಂಡು ಈ ರಶಲ್ಲೆಲ್ಲ ಬರೋದಕ್ಕಾಗಲ್ಲ, ತುಂಬ ಕಷ್ಟ ಆಗುತ್ತೆ. ನಾವೇನೋ ದೊಡ್ಡವರು ಹೆಂಗೋ ಇರ್ಬೋದು, ಮಕ್ಕಳನ್ನೆಲ್ಲ ಕರ್ಕೊಬರೋದು ತುಂಬ ಕಷ್ಟ ಆಗುತ್ತೆ. ಸೊ ಒಂದಿನ ಮುಂಚೆನೇ ಬಂದು ಹಾಲ್ಟಾಗಿ ಬೆಳಗಿನ ಜಾವ ಸ್ನಾನ ಮಾಡಿಕೊಂಡು ದರ್ಶನ ಮಾಡಿಕೊಂಡ್ರೆ ಬೆಟರ್ ಅಂತ ಅನಿಸುತ್ತೆ. ಸೊ ನಾವು ಫಸ್ಟ್ ಟೈಮ್ ಬಂದಿರೋದಲ್ಲ, ಓಕೆ, ಎಲ್ಲನೂ ಒಂಥರ ಎಕ್ಸ್ಪೀರಿಯೆನ್ಸ್ ಆಗಬೇಕಲ್ವ. ಸೊ ಫೈನಲಿ ದರ್ಶನ ಆಯಿತು. ಸೊ ಹೊರಗಡೆ ಬಂದಾಗ ಈ ಥರ ರಥ ಥರ ದೇವ್ರುಗಳೆಲ್ಲ ಕೂರಿಸ್ಬಿಟ್ಟು ಮೆರವಣಿಗೆ ಥರ ಮಾಡ್ತಾರೆ. ಸೊ ಅಲ್ಲಿ ದರ್ಶನ ಮಾಡ್ಕೊಳ್ಳೋಣ ಅಂತ ಬಂದೆ. ತುಂಬ ಚೆನ್ನಾಗಿತ್ತು. ಇದು ಒಂದು ಬಸವಣ್ಣ, ಒಂದು ಸಿಂಹ ಥರ ಹುಲಿ ವಾಹನ ಅಲ್ವಾ, ಶಿವನ ವಾಹನ ಅಲ್ವಾ, ಹುಲಿ ವಾಹನ. ಆಮೇಲೆ ಮಾದೇಶ್ವರ ದೇವ್ರದ್ದು ಈ ಥರ ಇತ್ತು. ಸೊ ಅಲ್ಲೂ ಕೂಡ ನಾನು ದರ್ಶನ ಮಾಡಿಕೊಂಡೆ. ತುಂಬ ಚೆನ್ನಾಗಿತ್ತು. ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಅನ್ಬೋದು. ಸೊ ಮಾದೇಶ್ವರ ಎಲ್ಲರಿಗೂ ಒಳ್ಳೇದು ಮಾಡಲಿ, ಎಲ್ಲರಿಗೂ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.
ಸೊ ಎಂಟ್ರೆನ್ಸ್ ಹತ್ರ ಬಂದರೆ ಇಲ್ಲಿ ಧೂಪ ಎಲ್ಲ ಹಾಕ್ತಾರೆ. 2 ಕಡ್ಡಿಗಳ ಥರ ಮಾಡಿಬಿಟ್ಟು ಇಲ್ಲಿ ಬಟ್ಟೆ ಎಲ್ಲ ಸುತ್ತಬಿಟ್ಟು ಎಣ್ಣೆ ಎಲ್ಲ ಹಚ್ಬಿಟ್ಟು ಅದನ್ನು ನಾವು ದೀಪ ಥರ ಬೆಳಗಬೇಕು. ಮಾಮೂಲಿ ಗಂಧದ ಕಡ್ಡಿ ನಾವು ಯಾವ ಥರ ಹಚ್ಚುತ್ತೀವೋ ಆ ಥರನೇ ದೇವರಿಗೆ ಮುಂದೆ ಬೆಳಗಿದ್ರೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ. ಸೊ ನಾನು ಕೂಡ ತಗೊಂಡು ದೇವ್ರ ಹತ್ರ ಬೆಳಗ್ತಾ ಇದ್ದೆ. ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ಅದು ಮತ್ತೆ ಒಂದು 3 ಸುತ್ತು ಈ ಥರ ಹಿಂದೆ ಹೋಗಿ ಸುತ್ತಬೇಕು. ಅದನ್ನು ನಾವೇನಪ್ಪ ಮಾಡಬೇಕು ಅಂದರೆ ಆ ಕಡ್ಡಿನ ತಗೊಂಡು ಒಂದು ರೌಂಡು ಫುಲ್ ಸುತ್ತಬೇಕು. ದೇವಸ್ಥಾನ ಸುತ್ತಬೇಕು. ಫುಲ್ಲು ದೇವಸ್ಥಾನ ಎಲ್ಲ ಸುತ್ತಿದ್ರೆ ನಾವು ಅದು ಎಲ್ಲಿಗೆ ಎಕ್ಸಿಟ್ ಆಗಿರ್ತೀವೋ ಎಂಟ್ರಿ ಆಗಿರ್ತೀವೋ ಸೊ ನಾವು ಅಲ್ಲಿಗೆ ಬಂದು ನಾವು ಇದನ್ನು ಇಟ್ಬಿಟ್ಟು ಪೂಜೆ ಮಾಡಬೇಕಿದು. ಕಣ್ಗೆ ಹೊಡಿತಾ ಇದೆ. ಸೊ ಫೈನಲಿ ದರ್ಶನ ಎಲ್ಲ ಮುಗೀತು. ಚೆನ್ನಾಗಿತ್ತು. 4 ಗಂಟೆ ದರ್ಶನ ಆಯಿತು. ಸೊ ಲಾಸ್ಟಲ್ಲಿ ಪ್ರಸಾದ ತೊಗೊಳ್ಳೋಣ ಅಂತ ಬಂದೀವಿ. ಪ್ರಸಾದ ಎಲ್ಲ ತೊಗೊಂಡಿವಿ. ಈಗ ಬೆಂಗಳೂರಿಗೆ ಹೋಗ್ಬೇಕು ನಾವು. ಬಸ್ಸು ಕೂಡ ಇದೆ. ಸೊ ಯಾರೆಲ್ಲ ಈ ವಿಡಿಯೋ ನೋಡಿದಾರೋ ಅವರಿಗೆಲ್ಲ ತುಂಬ ಥ್ಯಾಂಕ್ ಯು. ನನ್ನ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡ್ಕೊಳ್ಳಿ.